ಹಾಯ್ ಸ್ನೇಹಿತರೆ, ನಮಸ್ಕಾರ. ಕಮಲಾ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬೆಳಗಿನ ಶುಭೋದಯ ನಿಮಗೆಲ್ಲ. ನನ್ನ ಸಬ್ಸ್ಕ್ರೈಬರ್ಸ್ಗೆಲ್ಲ ಶರಣಾರ್ಥಿ. ಈಗ ನಾನು ಒಂದು ವಿಡಿಯೋ ಜೊತೆ ಬಂದಿದ್ದೀನಿ. ಏನು ವಿಡಿಯೋ ಅಂತಂದ್ರೆ, ನಾನಿವತ್ತು ಬನ್ಸಿ ರವೆ ಉಪ್ಪಿಟ್ಟಿನ ಜೊತೆಗೆ ಬಂದಿದ್ದೀನಿ. ಬಿಸಿ ಬಿಸಿ ಉಪ್ಪಿಟ್ಟನ್ನು ಬನ್ನಿ ತಿನ್ನೋಣ. ತೋರಿಸ್ಕೊಡ್ತೀನಿ. ಈಗ ಬನ್ಸಿ ರವೆ ಉಪ್ಪಿಟ್ಟು ಮಾಡೋದು ಹೆಂಗೆ ಅಂತ, ಏನೇನು ಸಾಮಾನು ತಗೋಬೇಕು, ಮಾಡೋ ವಿಧಾನ ಹೆಂಗೆ ಅಂತ ತೋರಿಸ್ಕೊಡ್ತೀನಿ. ಬನ್ನಿ ನೋಡೋಣ, ನೋಡ್ಕೊಂಬರೋಣ. ನೋಡಿ, ಇಲ್ಲಿ ಬನ್ಸಿ ರವೆ ಉಪ್ಪಿಟ್ಟು ಮಾಡಿದ್ದೀನಿ. ಬಿಸಿ ಬಿಸಿ ಉಪ್ಪಿಟ್ಟು, ಬನ್ನಿ ತಿನ್ನೋಣ. ನಡೀರಿ ಈಗ ನೋಡಿಕೊಂಡು ಹೆಂಗೆ ಮಾಡೋದು ಹೆಂಗೆ, ಏನೇನು ಸಾಮಾನು ಬೇಕು, ಮಾಡೋ ವಿಧಾನ ಹೆಂಗೆ ಅಂತ ತೋರಿಸ್ಕೊಡ್ತೀನಿ. ಬನ್ನಿ ನೋಡ್ಕೊಂಬರ್ಬೋದು, ಬಂದ್ಬಿಡೋಣ. ಬನ್ಸಿ ರವೆ ಉಪ್ಪಿಟ್ಟು ಮಾಡ್ತೀನಿ, ಬನ್ನಿ ತೋರ್ಸೋಣ ಅನ್ನಲ್ಲ. ನೋಡಿ, ಸ್ಟವ್ ಮೇಲೆ ಬಾಣಲೆ ಇಡ್ತೀನಿ. ಸ್ಟವ್ ಆನ್ ಮಾಡ್ಬಿಟ್ಟೀಗ ಸ್ಟವ್ ಬಿಸಿಯಾಗಲಿ. ನೋಡಿ ಸ್ನೇಹಿತರೆ, ಬಾಣಲೆ ಬಿಸಿಯಾಗಿದೆ. ಇದರಲ್ಲಿ 1 ಕಪ್ಪು ಬನ್ಸಿ ರವೆ ಹಾಕೋದು. ಚೆನ್ನಾಗಿ ಹುರ್ಕೋಬೇಕು ಬನ್ಸಿ ರವೆನ. ನೋಡಿ ಸ್ನೇಹಿತರೆ, ಇದರಲ್ಲಿ 3 ಕಪ್ ನೀರನ್ನ ಕಾಯ್ಸೋಕೆ ಇಡ್ತೀನಿ, ಬಿಸಿಯಾಗಕ್ಕೆ. ಒಂದು ಬನ್ಸಿ ರವೆಗೆ 3 ಲೋಟ ಹಾಕಬೇಕು, 1ಕ್ಕೆ 3 ಹಾಕಬೇಕು. 2 ಹಾಕಿದ್ದೀನಿ. ನೋಡಿ, ಈಗ ಇದು 3ನೇ ಕಪ್ಪು. 3 ಕಪ್ ಹಾಕಿದ್ದೀನಿ. ಬಿಸಿಯಾಗಲಿ, ಬಿಸಿಗಿಡ್ತೀನಿ. 1 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಳೋಣ. ನೋಡಿ, 1 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ರವೆನ. ಹಂಗಾರೆ ತುಂಬ ಚೆನ್ನಾಗಿರ್ತದೆ ಇದು. ನಿಮಗೆ ಮಾಮೂಲಿ ಬಿಳಿ ರವೆ ಉಪ್ಪಿಟ್ಟು ತೋರಿಸಿದ್ದೆ, ಅಕ್ಕಿ ಉಪ್ಪಿಟ್ಟು ತೋರಿಸಿದ್ದೆ, ಬನ್ಸಿ ರವೆ ಉಪ್ಪಿಟ್ಟು ತೋರಿಸಿರಲಿಲ್ಲ. ಅದಕ್ಕೆ ಇವತ್ತು ಇದನ್ನೂ ಮಾಡಿ ತೋರಿಸೋಣ ಅಂತ ಬಂದಿದ್ದೀನಿ. ಈ ಥರ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು, ಮೀಡಿಯಮ್ ಉರಿ ಇಟ್ಕೊಂಡು. ಉರಿ ಜೋರು ಮಾಡ್ಕೊಬಾರ್ದು, ಸೀಕುತ್ತದೆ. ನೋಡಿ, ಕಲರ್ ಚೇಂಜ್ ಆಗಿದೆ. ನಾವು ಸ್ವಲ್ಪ ಹುರ್ಕೊಳ್ಳಿ. ನೋಡಿ, ಆಗಿದೆ. ತೆಗೆಸಿಟ್ಕೊತೀನಿ. ನೋಡಿ, ಎಣ್ಣೆ ಹಾಕಿದ್ದೀನಿ, ಕಾದಿದೆ. ಸಾಸಿವೆ ಹಾಕ್ತೀನಿ. ಈಗ ಒಂದು ಅರ್ಧ ಸ್ಪೂನು ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ, 2 ಸ್ಪೂನ್ ಕಡಲೆಬೇಳೆ, 1 ಸ್ಪೂನ್ ಉದ್ದಿನಬೇಳೆ. ಈ ಎಣ್ಣೆ ಯಾಕೆ ನೊರೆ ಬರ್ತದೆ ಅಂದರೆ, ಕಡಲೆಕಾಯಿ ಎಣ್ಣೆ, ಕೊಬ್ಬರಿ ಎಣ್ಣೆ ಎರಡನ್ನೂ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀವಿ ನಾವು. ಗಾಣದ ಎಣ್ಣೆ, ಅದಕ್ಕೆ ಹಿಂಗೆ ನೊರೆ ಬರುತ್ತೆ. ಬೇರೆ ಎಣ್ಣೆ ಆದರೆ, ಸನ್ಫ್ಲವರ್ ಆದರೆ ಹಿಂಗೆ ಬರೋಲ್ಲ. ಕಡಲೆಕಾಯಿ ಎಣ್ಣೆ ಮಾಮೂಲಿ ಅದು ನೊರೆನೇ. ಈಗ ಮೆಣಸಿನ್ಕಾಯಿ ಹಾಕೊಳ್ಳೋಣ. ಒಂದು 4 ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಮಕ್ಕಳು ಖಾರ ಆಗುತ್ತೆ. ಈಗ ಈರುಳ್ಳಿ ಹಾಕೋಣ. ಕರಿಬೇವು ಸ್ವಲ್ಪ ಹಾಕೋಣ. ದೊಡ್ಡದಿದೆ, ಸ್ವಲ್ಪ ಕಟ್ ಮಾಡಿ ಹಾಕೋಣ. ನೋಡಿ, ಬೆಂದಿದೆ ಒಗ್ಗರಣೆ. ಈಗ ಈರುಳ್ಳಿ ಎಲ್ಲ ಬೀನ್ಸ್ ಹಾಕೋಣ. ಈ ಒಗ್ಗರಣೆಲೇ ಬೇಕಬೇಕು. 1 ಹಿಡಿ ಬೀನ್ಸು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು 20ರಿಂದ 25 ಬೀನ್ಸ್ ಇದ್ದ. ನೋಡಿ, 1 ಕ್ಯಾರೆಟ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನ ಹಾಕಿ ಬೇಯಿಸಿ ಸ್ವಲ್ಪ ಒಗ್ಗರಣೆ. ನೋಡಿ, ಇವು ಅರ್ಧ ಬೆಂದಿದೆ. ಈಗ ನಾನು ಒಂದು ಚಿಕ್ಕದೊಂದು ಸಿಹಿ ಗೆಣಸನ್ನ ಕಟ್ ಮಾಡಿ ಇಟ್ಕೊಂಡಿದ್ದೆ. ಕೆಂಪು ಗೆಣಸು ಬರುತ್ತಲ್ಲ, ಸಿಹಿದು, ಅದನ್ನು ಹಾಕ್ತೀನಿ. ಇದೇನು ಬೇಗ ಬೆಂದೋಗುತ್ತೆ, ಅದಕ್ಕೆ ಲಾಸ್ಟ್ಗೆ ಹಾಕ್ತಾಯಿದ್ದೀನಿ. ಅದು ಆಲೂಗೆಡ್ಡೆ ಹಾಕ್ತಾಯಿದ್ದೀನಿ. ಈಗ ನೋಡಿ, ಒಗ್ಗರಣೆಯಲ್ಲಿ ಅರ್ಧ ಬೆಂದಿದೆ. ನೀರು ಹಾಕ್ಬಿಟ್ಟು ಈಗ ಇನ್ನು ಅರ್ಧ ಬೇಕು. ನೀರು ಕುದೀತಾ ಇದೆ, ನೀರು ಹಾಕ್ತೀನಿ. ನೋಡಿ, ಕುದ್ದಿರೋ ನೀರಲ್ಲ, ಬೇಗ ಬೇಯ್ಕೊಳ್ಳುತ್ತೆ ತರಕಾರಿನೂ. ನೋಡಿ, ಕುದೀತಾ ಇದೆ. ಉಪ್ಪು ಹಾಕ್ತೀನಿ. ಈಗ ಕಾಯೆಲ್ಲ ಉಪ್ಪು ಹಿಡ್ಕೊಬೇಕಲ್ಲ, ಕಲ್ಲುಪ್ಪು ಹಾಕಿದ್ದೀನಿ. ನನಗೆ ಕೈಲಿ ಹಾಕಿ ಅದ ನನಗೆ ಗೊತ್ತು, ಹಾಗಾಗಿ ನಾನು ಕೈಲೇ ಹಾಕ್ಬಿಡ್ತೀನಿ ಕರೆಕ್ಟಾಗಿ. ನೋಡಿ, ಕುದೀತಾ ಇದೆ. ಕಾಯಿನೂ ಹಾಕ್ಬಿಡ್ತೀನಿ ಇದ್ರ ಜೊತೆಗೆ. ರವೆ ಹಾಕಿ ಮೊದಲಾಗಿ ಕಾಯಿನೂ ಸ್ವಲ್ಪ ಬೆಂದೋದ್ರೆ ಕುದಿನಲ್ಲಿ ಉಪ್ಪಿಟ್ಟು ಹಾಳಾಗಲ್ಲ.
ನೋಡಿ ಕುದ್ದಾಗಿದೆ. ತಿರುವಣ ಈಗ ಹೀಗೆ ಗಂಟಾಕಂಗೆ ತಿರುಗಬೇಕು. ಟೊಮೊಟೊ ಹಾಕಿಲ್ವಲ್ಲ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಹಾಕ್ತೀನಿ ರವೆ ಬೆಂದಾದ್ಮೇಲೆ ಸ್ವಲ್ಪ ಬೇಯಬೇಕು, ಇಲ್ಲಾಂದರೆ ಟೊಮೊಟೊ ಎಲ್ಲ ಬೆಂದೋಗುತ್ತೆ. ಚೂರು ಬೆಂದಾದ್ಮೇಲೆ ಹಾಕಿದ್ರೆ ಟೊಮೊಟೊ ಹಾಗೆ ಸ್ಲೈಸ್ ಇರುತ್ತೆ. ನೋಡಿ ಹೀಗೆ ಹಾಕ್ತೀನಿ ಟೊಮೊಟೊನ. ಈಗ ಮುಚ್ಚಿ ಬಿಟ್ಬಿಡೋಣ. ಉರಿ ಸಣ್ಣ ಮಾಡಿಬಿಟ್ಟು 2 ನಿಮಿಷ ಬಿಟ್ಬಿಡೋಣ. ನೋಡಿ ಸ್ನೇಹಿತರೆ, ಈಗೆಲ್ಲ ಅರ್ಧ ಬೆಂದಿದೆ. ತುಪ್ಪ ಹಾಕ್ಬಿಟ್ಟು 2 ನಿಮಿಷ ಮುಚ್ಚಿಟ್ಬಿಡ್ತೀವಿ. ನೋಡಿ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಈಗಲೇ ನಿಂಬೆಹಣ್ಣು ಹಿಂಡಿಬಿಟ್ಟು ಮುಚ್ಚಿ ಇಟ್ಬಿಡ್ತೀನಿ. ಚೆನ್ನಾಗಿ ಕುಡ್ಕೊಳ್ಳುತ್ತೆ. ನಿಂಬೆಹಣ್ಣು ತುಪ್ಪ ಸಿಮ್ಮಲ್ಲಿ ಇಟ್ಟಿದ್ದೀನಿ. ಒಂದು 5 ನಿಮಿಷ ಅಳ್ಕೋಬೇಕು. ನೋಡಿ, 1 ನಿಂಬೆಹಣ್ಣು ಹಾಕ್ತಾಯಿದ್ದೀನಿ. 1 ನಿಂಬೆಹಣ್ಣು ಬೇಕಿತ್ತು. 1 ನಿಂಬೆಹಣ್ಣು 2 ಹೋಳು. ಈಗ ನೋಡಿ ಮುಚ್ಚಳ ಮುಚ್ಚಿ 5 ನಿಮಿಷ ಬಿಡ್ತೀನಿ. ನೋಡಿ ಸ್ನೇಹಿತರೆ, 5 ನಿಮಿಷ ಹಾಕಿದೆ, ತೆಗಿತಾ ಇದ್ದೀನಿ. ಈಗ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಸರ್ವ್ ಮಾಡೋಣ. ಎಷ್ಟು ಚೆನ್ನಾಗಿ ಅಳ್ಕೊಂಡಿದೆ. ಇದು ನಾನು 3 ಕಪ್ ನೀರು ಹಾಕಿದ್ದೆ. ತಿರ್ಗಾ ಮತ್ತೆ ಅದು ಗಟ್ಟಿ ಆಯಿತು. ತಿರ್ಗಾ ಮತ್ತೆ ಇನ್ನೊಂದು ಕಪ್ಪು ಬಿಸಿನೀರು ಕಾಯಿಸ್ಕೊಂಡು ಹಾಕ್ಕೊಂಡೆ. 1 ಕಪ್ ರವೆಗೆ 4 ಕಪ್ಪು ನೀರು ಹಾಕ್ಕೋಬೇಕು. ಬನ್ಸಿ ರವೆಗೆ ನಾನು 1ಕ್ಕೆ 3 ಸಾಕು ಅಂದ್ಕೊಂಡೆ. ಒಂದೊಂದು ರವೆಗೆ 1ಕ್ಕೆ 3 ಸಾಕು. ಒಂದು ಕಪ್ ರವೆಗೆ 3 ಕಪ್ ನೀರಾಗುತ್ತೆ. ಒಂದೊಂದು ರವೆಗೆ 4 ಕಪ್ ತೊಗೊಳುತ್ತೆ. ನೋಡಿ ಘಮ ಅಂತ ಇದೆ. ಬಿಸಿ ಬಿಸಿ ಉಪ್ಪಿಟ್ಟು, ಬನ್ನಿ ತಿನ್ನೋಣ. ಆಯ್ತು ಸ್ನೇಹಿತರೆ, ಈಗ ಬನ್ಸಿ ರವೆ ಉಪ್ಪಿಟ್ಟು ಮಾಡಿ ರೆಡಿ ಆಯಿತು. ನೋಡಿ ಈಗ ಸರ್ವ್ ಮಾಡಿದ್ದೀನಿ. ನೋಡಿದ್ರಿ ಅಲ್ವಾ. ಈಗ ಹೊಸಬ್ರಿಗೆ ನನ್ನ ಚಾನಲ್ಗೆ ಎಷ್ಟೋ ಜನ ಸಬ್ಸ್ಕ್ರೈಬ್ ಆಗಿರಲ್ಲ, ಹಾಗೆ ನೋಡ್ತಾ ಇರ್ತಾರೆ. ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಡಿ. ನಿಮಗೆ ಚಾರ್ಜ್ ಏನಾಗಲ್ಲ ಸಬ್ಸ್ಕ್ರೈಬ್ ಆಗಿ ನೋಡೋಕ್ಕೆ. ಹಳಬರಿಗೆ ಈ ವಿಡಿಯೋ ಇಷ್ಟ ಆಗಿದ್ದಕ್ಕೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ನೆಕ್ಸ್ಟ್ ಇನ್ನೊಂದು ಸೂಪರ್ ವಿಡಿಯೋ ಜೊತೆಗೆ ಬರ್ತೀನಿ. ಇಷ್ಟ ತನಕ ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ನಿಮಗೆ. ನೋಡಿ ಸರ್ವ್ ಮಾಡಿದ್ದೀನಿ. ಬನ್ಸಿ ರವೆ ಉಪ್ಪಿಟ್ಟು, ಬನ್ಸಿ ರವೆ ಉಪ್ಪಿಟ್ಟಿಗೆ ಈರುಳ್ಳಿಕಾಯಿ ಉಪ್ಪಿಟ್ಟು ತುಂಬ ಕಾಂಬಿನೇಷನ್ ಚೆನ್ನಾಗಿರ್ತದೆ. ನೋಡಿದ್ರಿ ಅಲ್ವಾ. ಬನ್ನಿ ತಿನ್ನೋಣ. ಬಿಸಿ ಬಿಸಿ ಉಪ್ಪಿಟ್ಟು ಎಷ್ಟು ಚೆನ್ನಾಗಿರ್ತದೆ ಅಂತ ಬನ್ನಿ ತೋರಿಸ್ಕೊಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಟೊಮೊಟೊ ಅವೆಲ್ಲ ಹಾಕಿರೋ ನೋಡಿ, ಎಲ್ಲ ಮಿಕ್ಸ್ ಆಗಿಲ್ಲ, ಹಂಗಂಗೆ ಪೀಸ್ ಹಂಗಂಗೆ ಬಂದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ತಿಂದು ನೋಡ್ತೀನಿ. ಭಾಳ ಚೆನ್ನಾಗಿದೆ ನೋಡಿ. ಈರುಳ್ಳಿಕಾಯಿ ಉಪ್ಪಿನಕಾಯಿ ನೆನೆಸ್ಕೊಂಡು ಉಪ್ಪಿಟ್ಟು ತಿಂದ್ಬಿಟ್ಟು ಬಿಸಿ ಒಂದೊಂದು ಲೋಟ ಕಾಪಿನೋ ಟೀನೋ ಕುಡಿದ್ಬಿಟ್ರೆ ಅದ್ಭುತ. ಮಧ್ಯಾಹ್ನ ಗಂಟೆ ಏನು ಬೇಡ.